Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರ. 4ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 2 ಇದರ ಘಟಕ 11 ವೀರ ಅಭಿಮನ್ಯು ಈ ಪಾಠದ LBA ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ನ ಪ್ರಶ್ನೆ ಹಾಗೂ ಉತ್ತರಗಳನ್ನು ನೋಡೋಣ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಉದ್ದಿಷ್ಟವಾರು ಅಂಕಗಳ ಹಂಚಿಕೆ. ಕಲಿಕಾಫಲ. ಭಾಷೆಯ ಸೂಕ್ಷ್ಮತೆಗಳು, ಉದಾಹರಣೆಗೆ ಶಬ್ದಗಳ ಪುನರಾವರ್ತನೆ, ಸರ್ವನಾಮ, ವಿಶೇಷಣ, ಲಿಂಗ, ವಚನ ಮುಂತಾದವುಗಳ ಬಗ್ಗೆ ಗಮನಹರಿಸಿಕೊಂಡು ಬರೆಯುತ್ತಾರೆ. ವಿವಿಧ ಪದಗಳನ್ನು ಮೆಚ್ಚಿ ಬಳಸುತ್ತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸು. ಸುಲಭವಾದ ಪ್ರಶ್ನೆಗಳಿರುತ್ತವೆ. ಪ್ರಶ್ನೆಗಳನ್ನು ನೋಡೋಣ, ಆಮೇಲೆ ಉತ್ತರಗಳನ್ನು ನೋಡೋಣ. ಚಕ್ರವ್ಯೂಹವನ್ನು ಭೇದಿಸುವುದು ಯಾರಿಗೆ ಗೊತ್ತಿತ್ತು? ಎರಡನೇ ಕ್ವಶನು, ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವುದನ್ನು ಯಾವಾಗ ಕಲಿತಿದ್ದ? 3. ದ್ರೋಣಾಚಾರ್ಯರು ಎಷ್ಟನೇ ದಿನ ಚಕ್ರವ್ಯೂಹವನ್ನು ರಚಿಸಿದ್ದರು? 4. ಚಕ್ರವ್ಯೂಹವನ್ನು ರಚಿಸಿದ್ದ ದಿನ ಕೃಷ್ಣಾರ್ಜುನರು ಎಲ್ಲಿಗೆ ಹೋಗಿದ್ದರು? ಆವರಣದಲ್ಲಿರುವ ಉತ್ತರಗಳನ್ನು ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ. ಶ್ರೀಕೃಷ್ಣ ಪರಮಾತ್ಮ ಚಕ್ರವನ್ನು, ಸುಮಿತ್ರ, ದ್ರೋಣಾಚಾರ್ಯ. ಕೌರವರಿಗೂ ಪಾಂಡವರಿಗೂ ಬಿಲ್ವಿದ್ಯೆ ಕಲಿಸಿದವರು ಯಾರು? ಅಭಿಮನ್ಯು ಚಕ್ರವ್ಯೂಹ ಭೇದಿಸುವುದನ್ನು ಡ್ಯಾಶ್ನಿಂದ ತಿಳಿದುಕೊಂಡಿದ್ದನು. ಅಭಿಮನ್ಯು ಕೈಯಲ್ಲಿ ರಥದ ಡ್ಯಾಶ್ ಹಿಡಿದು ಹೋರಾಡಿದನು. ಅಭಿಮನ್ಯುವಿನ ಸಾರಥಿಯ ಹೆಸರು ಡ್ಯಾಶ್. ಕೆಳಗೆ ಕೊಟ್ಟಿರುವ ಲೇಖನ ಚಿಹ್ನೆಗಳನ್ನು ಹೊಂದಿಸಿ ಬರೆಯಿರಿ. ಭಾವಸೂಚಕ ಚಿಹ್ನೆ, ಪೂರ್ವ ವಿರಾಮ, ಉದ್ಧರಣ ಚಿಹ್ನೆ, ಅಲ್ಪ ವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸು. ಪರಿಣಿತ, ಚಿಂತಾಕ್ರಾಂತ. ಸರಿಯಾದ ಉತ್ತರ ಆರಿಸಿ ಬರೆ. ಯುದ್ಧ ಪದದ ಅರ್ಥ ಇದಾಗಿದೆ. ಕದನ, ಸಮರ, ಸಂಗ್ರಾಮ ಎಲ್ಲವೂ ಕೂಡ. ಕರಿ ಹೊಲದಲ್ಲಿ ಬಿಳಿ ದಾರಿ ಈ ಒಗಟಿಗೆ ಸರಿಯಾದ ಉತ್ತರವಿದು. ಹೊಲ, ದಾರಿ, ಬೈತಲೆ, ಬಿಳಿ. ರಾಧಾ, ಮಲ್ಲಿಗೆ, ರಾಮ, ಚೈತ್ರ ಮತ್ತು ರೇಷ್ಮಾ ಎಲ್ಲರೂ ಪ್ರವಾಸಕ್ಕೆ ಹೊರಟರು. ಈ ವಾಕ್ಯದಲ್ಲಿ ಬರುವ ಅಲ್ಪ ವಿರಾಮ ಚಿಹ್ನೆಗಳ ಸಂಖ್ಯೆ ಎಷ್ಟು? 3, 2, 5, 4. ಚಕ್ರವ್ಯೂಹ ಪದದ ಸರಿಯಾದ ಉತ್ತರ ಸೇನೆಯ ಒಂದು ತುಕಡಿ, ಒಂದು ಬಗೆಯ ಸೇನಾ ರಚನೆ, ಸೈನ್ಯಕ್ಕೆ ಇಟ್ಟ ಹೆಸರು, ಒಂದು ಬಗೆಯ ರಥದ ಚಕ್ರ. ಅವರೇಕೆ ಪದವನ್ನು ಬಿಡಿಸಿ ಬರೆದಾಗ ಅವ ಪ್ಲಸ್ ರೇಖೆ, ಅವರು ಪ್ಲಸ್ ಏಕೆ, ಅವರು ಪ್ಲಸ್ ರೆಕೆ, ಅವರು ಪ್ಲಸ್ ಏಕೆ. ಇವರಲ್ಲಿ ಅಭಿಮನ್ಯುವಿನ ಹೆಂಡತಿ ಸುಭದ್ರೆ, ಸುಮಿತ್ರ, ಉತ್ತರೆ ಯಾರೂ ಅಲ್ಲ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಅನ್ನ, ನೀನು ಚಿಂತಿಸಬೇಡ, ಚಕ್ರವ್ಯೂಹವನ್ನು ಭೇದಿಸುವ ಸಾಮರ್ಥ್ಯ ವೀರ ಅಭಿಮನ್ಯುವಿನಲ್ಲಿದೆ. ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸು. ಅಭಿಮನ್ಯು ಸುಭದ್ರೆಯ ಬಳಿ ಏನೆಂದು ವಿನಂತಿಸಿಕೊಂಡನು? 21ನೇ ಪ್ರಶ್ನೆ, ಕೌರವರ ಕುತಂತ್ರಕ್ಕೆ ವೀರ ಅಭಿಮನ್ಯುವಿನ ವೀರಾವೇಶದ ನುಡಿಗಳಾವವು? ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸು. ನೀನು ಟಿವಿಯಲ್ಲಿ ನೋಡಿರುವ ಯುದ್ಧದ ದೃಶ್ಯವೊಂದನ್ನು ನಿನ್ನದೇ ಮಾತುಗಳಲ್ಲಿ ವರ್ಣಿಸು. ವೀರ ಅಭಿಮನ್ಯುವಿನ ಗದ್ಯ ಪಾಠದಲ್ಲಿ ಬರುವ ಪಾತ್ರಗಳನ್ನು ಹೆಸರಿಸು. ಯುದ್ಧದಿಂದ ಆಗುವ ಕಷ್ಟ ನಷ್ಟಗಳ ಕುರಿತು ಬರೆ. ಅಭಿಮನ್ಯು ಧರ್ಮರಾಯನನ್ನು ಯುದ್ಧಕ್ಕೆ ಕಳಿಸುವಂತೆ ಹೇಗೆ ಮನವೊಲಿಸಿದನು? ಅಭಿಮನ್ಯು ಯುದ್ಧದಲ್ಲಿ ಯಾವ ರೀತಿ ಹೋರಾಡಿ ಮಡಿದನು? ಇವೆಲ್ಲ ಪ್ರಶ್ನೆಗಳು. ಉತ್ತರಗಳನ್ನು ನೋಡೋಣ ಈಗ. ಘಟಕ 11 ವೀರ ಅಭಿಮನ್ಯು ಈ ಪಾಠದ ಉತ್ತರಗಳನ್ನು LBA ಬೇಸ್ಡ್ ಕ್ವಶನ್ ಉತ್ತರಗಳನ್ನು ನೋಡೋಣ. ಚಕ್ರವ್ಯೂಹವನ್ನು ಭೇದಿಸುವುದು ಕೃಷ್ಣ, ಅರ್ಜುನ ಮತ್ತು ಬಲರಾಮರಿಗೆ ಗೊತ್ತಿತ್ತು. ಇವು ಕೇವಲ ಉತ್ತರಗಳು.
ಪ್ರಶ್ನೆಗಳನ್ನು ಈಗಾಗಲೇ ನೋಡಿದ್ದೇವೆ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವುದನ್ನು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಕಲಿತಿದ್ದ. 3. ದ್ರೋಣಾಚಾರ್ಯರು 12ನೆಯ ದಿನ ಚಕ್ರವ್ಯೂಹವನ್ನು ರಚಿಸಿದ್ದರು. ಚಕ್ರವ್ಯೂಹವನ್ನು ರಚಿಸಿದ್ದ ದಿನ ಕೃಷ್ಣಾರ್ಜುನರು ಚಕ್ತಕರೆಂಬ ರಾಕ್ಷಸರನ್ನು ಎದುರಿಸಲು ಹೋಗಿದ್ದರು. ಬಿಟ್ಟ ಸ್ಥಳ ತುಂಬಿರಿ. ದ್ರೋಣಾಚಾರ್ಯ, ಶ್ರೀಕೃಷ್ಣ ಪರಮಾತ್ಮ, ಚಕ್ರವನ್ನು ಸುಮಿತ್ರ. ಕೆಳಗೆ ಕೊಟ್ಟಿರುವ ಲೇಖನ ಚಿಹ್ನೆಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಹೊಂದಿಸಿ ಕೊಡಲಾಗಿದೆ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸು. ಈ ಪ್ರಶ್ನೆಯನ್ನು ಮಕ್ಕಳ ಸ್ವಂತ ಅಭಿವ್ಯಕ್ತಿಗೆ ಬಿಡಲಾಗಿದೆ, ಆದರೆ ಪದಕ್ಕೆ ಸೂಕ್ತ ಅರ್ಥ ಬರುವಂತೆ ವಾಕ್ಯ ರಚನೆ ಮಾಡಬೇಕು. ಈ ಸ್ವಂತ ವಾಕ್ಯಗಳನ್ನು ರಚಿಸುವುದು ಮಕ್ಕಳಿಗೆ ಬಿಡಲಾಗಿದೆ. ನೀವೇ ಸ್ವಂತ ವಾಕ್ಯವನ್ನು ರಚಿಸಿ ಬರೆಯಬೇಕು. ಸರಿಯಾದ ಉತ್ತರ ಆರಿಸಿ ಬರೆಯಲಾಗಿದೆ. ಎಲ್ಲವೂ ಪೈತಲೆ 4 ಒಂದು ಬಗೆಯ ಸೇನಾ ರಚನೆ ಅವರು ಪ್ಲಸ್ ಏಕೆ ಏಕಲವ್ಯ. ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಈ ಮಾತನ್ನು ಭೀಮನು ಹೇಳಿದನು. ಈ ಮಾತನ್ನು ಧರ್ಮರಾಯನಿಗೆ ಹೇಳಿದನು. ಅಭಿಮನ್ಯುವನ್ನು ಯುದ್ಧಕ್ಕೆ ಕಳಿಸಲು ಒಪ್ಪದೇ ಇರುವಾಗ ಅವನನ್ನು ಒಪ್ಪಿಸಲು ಈ ಮಾತನ್ನು ಹೇಳಿದನು. 19 ಈ ಮಾತನ್ನು ಅಭಿಮನ್ಯು ಹೇಳಿದನು. ಈ ಮಾತನ್ನು ಧರ್ಮರಾಯನಿಗೆ ಹೇಳಿದನು. ಯುದ್ಧಕ್ಕೆ ಕಳಿಸುವಂತೆ ಧರ್ಮರಾಯನ ಮನವೊಲಿಸುವ ಸಲುವಾಗಿ ಈ ಮಾತನ್ನು ಹೇಳಿದನು. ಶ್ರೀಕೃಷ್ಣ ಪರಮಾತ್ಮ ಕೃಪೆ ತಂದೆಯ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಹರಸಿದಳು. ರಣಹೇಡಿಗಳೇ, ತಾಯಿಯ ಹಾಲುಂಡ ಯಾವುದೇ ಕ್ಷತ್ರಿಯ ಈ ಕೆಲಸ ಮಾಡಲಾರ. ವೀರಾವೇಶದಿಂದ ಎದುರಿಸಿ ಹೋರಾಡಿ ಸತ್ತು ಸ್ವರ್ಗ ಸೇರುವುದನ್ನು ಬಿಟ್ಟು ನರಕದ ದಾರಿ ಹಿಡಿಯುತ್ತೀರಾ? ನಿಮಗೆ ಧಿಕ್ಕಾರವಿರಲಿ ಎಂದು ಅಭಿಮನ್ಯು ವೀರಾವೇಶದಿಂದ ನುಡಿದನು. ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸು. ಮಕ್ಕಳ ಉತ್ತರವನ್ನು ಆಧರಿಸಿ ಅಂಕಗಳನ್ನು ನೀಡಲಾಗುವುದು. ವೀರ ಅಭಿಮನ್ಯು ಗದ್ಯ ಪಾಠದಲ್ಲಿ ಬರುವ ಪಾತ್ರಗಳು ಅಭಿಮನ್ಯು, ಧರ್ಮರಾಯ, ಭೀಮಸೇನ, ಸುಭದ್ರೆ, ಉತ್ತರೆ ಮತ್ತು ದುರ್ಯೋಧನ. ಯುದ್ಧದಿಂದ ಜೀವಹಾನಿ ಉಂಟಾಗುತ್ತದೆ. ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಇದರಿಂದ ಹಲವಾರು ರೋಗಗಳು ಬರುತ್ತವೆ. ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ದೇಶದ ಅಭಿವೃದ್ಧಿಯು ಕುಂಠಿತವಾಗುತ್ತದೆ. ಆರ್ಥಿಕವಾಗಿ ನಷ್ಟ ಉಂಟಾಗಿ ದೇಶಕ್ಕೆ ಬಡತನ ಬರುತ್ತದೆ. ನೆರೆಹೊರೆಯ ದೇಶಗಳ ಬಾಂಧವ್ಯಕ್ಕೆ ಧಕ್ಕೆ ಉಂಟಾಗುತ್ತದೆ. ಹೀಗೆ ಮಕ್ಕಳು ತಮಗೆ ತಿಳಿದಿರುವ ವಿಚಾರವನ್ನು ಅಭಿವ್ಯಕ್ತಿಪಡಿಸುವುದು. 25 ಚಿಂತೆಯನ್ನು ಬಿಡಿ. ಚಕ್ರವ್ಯೂಹವನ್ನು ನಾನು ಭೇದಿಸುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ನನ್ನ ಸಾಮರ್ಥ್ಯದ ಮೇಲೆ ನಿಮಗೆ ಶಂಕೆಯೇ? ನನ್ನ ಮೈಯೆಲ್ಲ ಹರಿಯುತ್ತಿರುವುದು ಕ್ಷತ್ರಿಯ ವಂಶದ ರಕ್ತ. ನಾನು ಜಗದ್ವಿಖ್ಯಾತ ಅರ್ಜುನನ ಮಗ. ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆಯನ್ನು ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಶ್ರೀಕೃಷ್ಣ ಪರಮಾತ್ಮನಿಂದ ಕೇಳಿ ತಿಳಿದುಕೊಂಡಿದ್ದೇನೆ. ನನ್ನನ್ನು ಹರಸಿ ಕಳಿಸಿಕೊಡಿ ಎಂದು ವೀರಾವೇಶದ ಮಾತುಗಳನ್ನಾಡುತ್ತಾ ಧರ್ಮರಾಯನ ಮನವೊಲಿಸಿದನು. 26ನೇ ಪ್ರಶ್ನೆ. ದ್ರೋಣ, ಕರ್ಣ ಹಾಗೂ ಇತರ ಕೌರವ ಸೇನೆ ಸೇರಿ ಅಭಿಮನ್ಯುವಿನ ವೀರಾವೇಶ ನೋಡಿ ಅವನನ್ನು ಮುಗಿಸಲು ತಂತ್ರವನ್ನು ಹೂಡಿದರು. ವೀರಾವೇಶದಿಂದ ಹೋರಾಡುತ್ತಿರುವಾಗ ಹಿಂದಿನಿಂದ ಬಂದು ಅಭಿಮನ್ಯುವಿನ ಕೈಗಳನ್ನು ಕತ್ತರಿಸುವರು. ನಂತರ ಸೈಂಧವ ರಾಜ ಕರ್ಣ, ಜಯದ್ರಥ ಎಲ್ಲರೂ ಸೇರಿ ಅವನ ಮೇಲೆ ಬೀಳುವರು. ಅಭಿಮನ್ಯು ರಥದ ಚಕ್ರವನ್ನು ಕೈಯಲ್ಲಿ ಹಿಡಿದು ತಿರುಗಿಸುತ್ತಾ ವೀರಾವೇಶದಿಂದ ಹೋರಾಡಿ ಮರಣ ಹೊಂದಿದನು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.